ಅಂಜಲಿ 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 ಅಷ್ಟೊತ್ತಿಗೆ ಮುಗಿಸ್ ಕಾರೆ ಕಾರೆ ಪ್ಲೀಸ್ ನೀನು ಬೇಗ ಸ್ಟಾರ್ಟ್ ಆಗಿ ದೇವಸ್ಥಾನ ಹತ್ರ ಹೋಗು ಪ್ಲೀಸ್ 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 ಕಾರೆ ಬೇಗ ಹೋಗಿ ಅವನನ್ನು ನಾನು ಹುಡುಕ್ಬೇಕು ನನಗೆ ಯಾಕೋ ತುಂಬ ಆತಂಕ ಆಗ್ತಾ ಇದೆ. ನೀವು ಯಾರು ಏನೇ ಹೇಳಿದ್ರು ನನ್ನ ಮನಸ್ಸು ಒಪ್ತಾ ಇಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ನಾನೇ ಹೋಗಿ ನೋಡ್ತೀನಿ. ಅಕ್ಕ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಂಥ ದೊಡ್ಡ ಪ್ರಾಬ್ಲಮ್ ಏನೂ ಆಗಿರಲ್ಲ. ಟ್ರಾಫಿಕ್ ಜಾಸ್ತಿ ಅಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಆಗಿರ್ಬೋದು ಅಷ್ಟೇ. ನಾನು ಆಗ್ಲಿಂದ ರಾಗಿಣಿಗೆ ಫೋನ್ ಟ್ರೈ ಮಾಡ್ತಿದ್ದೀನಿ. ಫೋನ್ ರಿಸೀವ್ ಮಾಡ್ಬೋದಲ್ಲ? ಅದಕ್ಕೆ ದೇವಸ್ಥಾನಗಳಲ್ಲಿ ಫೋನ್ ರಿಸೀವ್ ಮಾಡೋ ಹಾಗಿಲ್ಲ. ಅಷ್ಟಕ್ಕೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ದೀರಾ? ಇಲ್ಲ, ನನಗೆ ನನ್ನ ಮಗ ಬೇಕು. ನೀವು ಯಾರು ಹುಡುಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಹೋಗಿ ಹುಡುಕ್ತೀನಿ. ಹೋಗಿ ಹುಡುಕ್ತೀನಿ ಅಂದರೆ ಎಲ್ಲೋ ಹುಡುಕ್ತೀಯಾ? ಮಗು ಕಳೆದೋಗಿದ್ರೆ ಹುಡುಕ್ಬೋದು. ರಾಗಿಣಿ ಕರ್ಕೊಂಡೋಗಿರೋದು. ನೀ ಅಲ್ಲಿ ಹೋಗೋಷ್ಟೊಳಗೆ ಅವಳು ನಿನ್ನ ಎದುರುಗಡೆ ಬರ್ಬೋದಲ್ವಾ? ಎಲ್ಲ ಏನು ಮಾತಾಡ್ತಾ ಇದ್ದೀರಿ? ಏನು ನಡೀತಾ ಇದೆ ಇಲ್ಲಿ ಅಂತ? ಅಜ್ಜಿ, ರಾಗಿಣಿ ಮಗುನ ಕರ್ಕೊಂಡೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅದಕ್ಕೆ ಅಕ್ಕನೇ ಮಗು ನೋಡ್ಕೊಂಡು ಹೋಗ್ತೀನಿ ಅಂತ ಹೊರಟಿದ್ದಾರೆ. ಏನು, ಮಗು ಇನ್ನೂ ಮನೆಗೆ ಬಂದಿಲ್ವಾ? ಇಲ್ಲ ಅಜ್ಜಿ. ರಾಗಿಣಿಗೆ ಫೋನ್ ಮಾಡಿದ್ರಾ? ಹ್ಞೂ ಅಜ್ಜಿ, ಫೋನ್ ಮಾಡಿದ್ವಿ. ಅಕ್ಕ ಯಾಕೋ ರಿಸೀವ್ ಮಾಡ್ತಾ ಇಲ್ಲ. ಯಶೋಧ, ಹುಟ್ಟಿದ ಹಬ್ಬದ ದಿನ ಮಗುನ ಪೂಜೆಗೆ ಮುಂಚೆ ಯಾಕೆ ಅವಳ ಜೊತೆ ಕಳಿಸ್ದೆ? ಅಜ್ಜಿ, ಹೀಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರ ಜೊತೆ ಕಳ್ಸಿ ತಪ್ಪು ಮಾಡ್ಬಿಟ್ಟೆ ಅಂತ ಈಗ ಅನ್ನಿಸ್ತಾ ಇದೆ. ಈಗ ಏನಾಗಿದೆ ಅಂತ ಇಷ್ಟು ದೊಡ್ಡ ರಾಧ ಅಂತ ಮಾಡ್ತಾ ಇದೆಯಾ ಯಶೋಧ? ದೇವಸ್ಥಾನದಿಂದ ರಾಗಿಣಿ ಮತ್ತೆ ಮಗು ಬರೋ ತಡವಾಗಿದೆ ಅಷ್ಟೇ. ಯಶೋಧ ಆತಂಕ ಪಡ್ತಾ ಇರೋದು ಸರಿಯಾಗೇ ಇದೆ. ನನಗೆ ಮೊದಲೇ ಅನುಮಾನ ಬಂದಿತ್ತು, ಇಲ್ಲೇನೋ ಎಡವಟ್ಟಾಗಿದೆ ಅಂತ. ಯಶೋಧ, ನೀನೆಲ್ಲೂ ಹೋಗಬೇಡ. ರಾಜೀವ, ನೀ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡು. ಅತ್ತೆ, ಮನೆ ಹಿರಿಯರು ನೀವೇ ಮನೆ ಒಡೆಯೋ ಕೆಲಸ ಮಾಡ್ತಿದ್ದೀರಲ್ಲ. ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಏನು ಮಾತಾಡ್ತಾ ಇದೀಯಾ ಅನ್ನೋ ಗಮನ ಇದೆ ತಾನೇ? ಆಡೋ ಮಾತಿನ ಮೇಲೆ ಎಚ್ಚರ ಇರಲಿ. ಮತ್ತಿನ್ನೇನತ್ತೆ, ಮಗು ಬರ್ತಡೆ ಅಂತ ಮಗುಗೆ ಅರ್ಚನೆ ಮಾಡಿಸೋದಕ್ಕೆ ದೇವಸ್ಥಾನ ಕರ್ಕೊಂಡು ಹೋಗಿದ್ದಾಳೆ. ಅವಳಿಗೆ ಹೊರಗೆ ನೋಡ ಅಲ್ಲ, ಅವಳು ಮಗು ಮೇಲೆ ಎಷ್ಟು ಪ್ರೀತಿ ಆಗ್ತಿದೆ ಅಂತ ನಿಮ್ಗೇನು ಗೊತ್ತು? ನೀವು ಅವಳ ಮೇಲೆ ಅನುಮಾನ ಪಡ್ತಿದ್ದೀರಾ? ನನಗೆ ಯಾಕೋ ಅಜ್ಜಿ ಹೇಳ್ತಾ ಇರೋದು ಸರಿ ಅಂತ ಅನ್ನಿಸ್ತಾ ಇದೆ. ರೀ, ನೀವು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬನ್ನಿ. ಯಶೋಧ, ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂತ್ಕೊಂಡ್ರೆ ಸರಿ. ಪೊಲೀಸ್ ಕಂಪ್ಲೇಂಟ್ ಕೊಡೋದಂದ್ರೆ ಹುಡುಗಾಟ ಅನ್ಕೊಂಡಿದ್ದೀನಿ. ಅದೇ ನೀನ್ ಹೆತ್ ಮಗುನ ಕರಳು ಬಡಿನ ಕತ್ತರಿಸೋಯ್ತು ಅನ್ನೋ ಥರ ನಾಟಕ ಆಡ್ತಿದ್ಯಲ್ಲ. ನಿನ್ಗೆ ಮಗು ಮನೆಗೆ ಬಂದಿಲ್ಲ ಅನ್ನೋ ಸಂಕಟ ಅಲ್ಲ ಕಡೆ. ರಾಗಿಣಿ ಮೇಲೆ ಏನಾದರೂ ಆರೋಪ ಹೊರಿಸಿ ಅವಳನ್ನ ಕಷ್ಟದಲ್ಲಿ ಸಿಕ್ಕಾಕಿಸ್ಬೇಕು, ಅದು ನೀನೇ ಬೇಕಾಗಿರೋದು. ಅದಕ್ಕೆ ಈ ರೀತಿ ನಾಟಕ ಆಡ್ತಿದ್ದೀನಿ. ಚಪ್ಪಲಿ ತಂದು ಸಿಂಹಾಸನ ಮೇಲೆ ಇಟ್ಟರೆ ಹೀಗೆ ಕಡೆ ಆಗೋದು. ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಬೇಕು ಅಲ್ಲೆಲ್ಲೇ ಇಡಬೇಕು, ಆಗಲೇ ನಮಗೂ ಮರ್ಯಾದೆ ಸಿಗೋದು. ಪಡ್ಕೊಂಡೆ ಇವಳಿಗೆ ಆ ಪಾಪದ ಪೀಡೆನ ಜಾಸ್ತಿ ಹಚ್ಕೋಬೇಡ, ತಲೆ ಮೇಲೆ ಕೂತ್ಕೊಂಡು ಮೆರೆಸ್ಬೇಡ ಅಂತ. ಅವಳು ನನ್ನ ಮಾತಲ್ಲಿ ಕೇಳ್ತಾಳೆ. ಆ ದರಿದ್ರ ಮಗುಗೆ ಪುಣ್ಯ ಸಂಪಾದಿಸ್ಕೊಡ್ತೀನಿ ಅಂತ ದೇವಸ್ಥಾನ ಕರ್ಕೊಂಡು ಹೋದ್ಲು. ನೀ ನೋಡಿದ್ರೆ ಅವಳನ್ನೇ ಪೊಲೀಸ್ ಸ್ಟೇಷನ್ ಕಳ್ಸಕ್ ನೋಡ್ತಿದ್ಯಾ? ಏ ರಾಜೀವ, ಇವ್ರ ಮಾತು ಕಟ್ಕೊಂಡು ನೀನು ದೊಡ್ಡ ಕೆಲಸ ಮಾಡ್ಬಿಟ್ಟಿಯ ಕಡೋ.
ಅನಾಥಾಶ್ರಮದಿಂದ ಮಗು ತಂದಿದ್ದು ನೀನು. ಇನ್ನೂ ಲೀಗಲ್ ಆಗಿ ಕೆಲವು ಕಾಗದ ಪತ್ರಗಳಿಗೆ ಸೈನ್ ಆಗಬೇಕು. ಅದು ನನಗೂ ಚೆನ್ನಾಗಿ ಗೊತ್ತಿದೆ. ಈಗ ನೀನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅಂತ ಇಟ್ಕೋ. ಆಗ ಅನಾಥಾಶ್ರಮದವ್ರು ಬಂದು ಮೊದಲಿಟ್ಕೊಳ್ಳೋದು ನಿನ್ನನ್ನು, ರಾಗಿಣಿನಲ್ಲ. ಅದು ಚೆನ್ನಾಗಿ ನೆನಪಿರ್ಲಿ. ನನಗೆ ಭಯ ಆಗ್ತಿದೆ ಕಣೋ. ಅವಮ್ಮನಿಗೆ ಗೊತ್ತಾಗಲ್ಲ ತಾನೇ? ಅವಮ್ಮನೇ ನಿಮಗೆ ಹೇಳಿದ್ರಲ್ಲ ಮಗುನ ಎಲ್ಲಾರು ಬಿಡು ಅಂತ. ಮಗ, ನಮ್ಮ ಇಟ್ಕೆಣ್ಣ ಎಲ್ಲ ನೋಡ್ಕೋತಾರೆ, ಯಾಕೆ ಟೆನ್ಷನ್ ಮಾಡ್ಕೋತೀಯ? ಈ ಮಗುಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಯಾರು ತಲೆ ಕೆಡ್ಸ್ಕೊಳ್ಳೋರು ಯಾರೂ ಇಲ್ಲ. ಅನಾಥಾಶ್ರಮದಿಂದ ತಗೊಬಂದು ಬೀದಿಗೆ ಬಿಸಾಕವ್ರೆ. ನೀನು ಯಾಕೆ ಟೆನ್ಷನ್ ಮಾಡ್ಕೊತೀಯ? ಅವಳು ಮಗುನ ಎಲ್ಲಾರು ಬಿಟ್ಟು ಹೋಗು ಅಂತ ಹೇಳಿದ್ಲು ತಾನೇ, ಮಾರ್ಕೋ ಅಂತ ಹೇಳಿರ್ಲಿಲ್ಲ ತಾನೇ? ಮಗ, ಈ ಸಿಕ್ಕಿರೋ ಚಾನ್ಸ್ನ ಬಿಟ್ಬಿಡೋಕ್ಕಾಗುತ್ತೇನೋ? ಈ ಮಗುನ ಮೈನ್ಸ್ಕೋ ಇಲ್ಲ ಕ್ವಾರಿಗೋ ಬಿಟ್ಟರೆ ಕೈ ತುಂಬ ನಮಗೂ ಹಣ ಸಿಗುತ್ತೆ ಕಣೋ. ನೋಡಿ ಮಗ, ನಾವಿನ್ನೂ ಹೆವಿ ರಿಸ್ಕ್ ತೊಗೊಂಡ್ರೆ ನಾವಿನ್ನೂ ಹೆಚ್ಚಿಗೆ ಹಣ ಸಂಪಾದನೆ ಮಾಡ್ಬೋದು. ರಿಸ್ಕಾ? ಏನು ರಿಸ್ಕು? ಮಗ, 2 ಕಣ್ಣು, 2 ಕಿಡ್ನಿ, 1 ಹಾರ್ಟು, ಒಂದೊಂದಕ್ಕೂ 10 ಲಕ್ಷ ಅಂತಂದರೆ 50 ಲಕ್ಷ ಆಯಿತು. ಯೋಚನೆ ಮಾಡು ಮಗ. ಅಯ್ಯಯ್ಯೋ, ಅದೆಲ್ಲ ಬೇಡ ಮಗ. ಇವನ್ನೆಲ್ಲರೂ ಮಾರ್ಬಿಡೋಣ. ಅದು ಎಷ್ಟು ಸಿಗುತ್ತೆ ಅಷ್ಟೇ ಸಿಗಲಿ. ಬಾಯಿ ಮುಚ್ಚೋ, ಮುಚ್ಚಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಯಾರು ನೀವು? ನನಗೆ ಅಮ್ಮ ಬೇಕು, ಅಕ್ಕ ಬೇಕು. ಅಕ್ಕ ಅಕ್ಕ ನನಗೆ ಬೇಕು, ನನಗೆ ಅರ್ಧ ಬೇಕು. ಮಗ, ಮೊದಲು ಇವ್ನು ಇಲ್ಲಿಂದ ಎಲ್ಲರೂ ಸಾಗಿಸ್ಬೇಕು ಮಗ. ಹೋಗಿ ಯಾವ್ದಾದ್ರು ಒಂದು ಟ್ಯಾಕ್ಸಿ ತೊಗೊಂಡ್ಬಿಡು ಹೋಗಿ ಮಗ. ಟ್ಯಾಕ್ಸಿ ತಗೊಂಬಂದ್ರೆ ಡ್ರೈವರಿಗೆ ಗೊತ್ತಾಗುತ್ತಲ್ಲೋ. ಮತ್ತು ಇವಾಗ ಏನು ಮಗ ಮಾಡೋದು? ನನ್ನ ಫ್ರೆಂಡ್ದೊಂದು ಕಾರ್ ಇದೆ, ಅದು ಸಿಗುತ್ತಾ ಇಲ್ವೋ ಅಂತ ನೋಡ್ಕೊಬತ್ತೀನಿ. ಅಲ್ಲಿವರೆಗೂ ಹುಷಾರಾಗಿ ನೋಡ್ಕೊತಾರು. ಹಾಂ, ಆಯ್ತು ಸರಿ ಮಗ. ಸುಮ್ಮನೆ ಮಾವು, ಇಡ್ಲಿ ಇಲ್ಲ, ಸಾಂಬಾರ್ ಇಲ್ಲ, ಅಲ್ಲಿ ಏನು ಯಾಕೆ ಮಾವು, ಏನಾಯ್ತು? ನಿಲ್ಲಿಸು ಅಂತ ಹೇಳಿದೆ ತಾನೆ. ಅದು ಇಲ್ಲಿ ಒಬ್ಬ ಆಸಾಮಿ ಸಿಗ್ತೀನಿ ಅಂತ ಹೇಳಿದ್ದ ಕಣ. ನಾನೇನೋ ಮಾರ್ತ ಕೂತಿದ್ದೀನಿ, ನೀನು ಗುರ್ರ ಅಂತ ಹೋಗ್ತಾ ಇದ್ದೀನಿ. ಆಸಾಮಿನ ಯಾರು ಮಾವು ಅದು? ಅದೇ ಕಣ, ನಮ್ಮ ಹತ್ರ 50,000 ರೂಪಾಯಿ ಇಸ್ಕೊಂಡು ನಮಗೆ ನಾಮ ಹಾಕಿದ್ದ. ಅಲ್ಲ ಕಣ ಮಾರುತ್ತೆ, ನಾವೇ ಐನಾತಿಗಳು ಅಂದರೆ ಇವನು ನಮ್ಮಿಬ್ಬರಿಗೇನೆ ತಿರುಪತಿ ನಾಮ ಹಾಕ್ಬಿಟ್ನಲ್ಲ. ಅವನು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಇದೇ ದೇವಸ್ಥಾನದ ಹತ್ರ ಓಡಾಡ್ತಿದ್ದ ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಮಾವ, ನೀನು ಬಂದು ಅವನ್ನ ಹಿಡ್ಕೊಳ್ತಿ ಅಂದ್ಬಿಟ್ಟು ನಿನ್ಗೋಸ್ಕರ ಲೇಟ್ಗೆ ಹಾಕೊಂಡು ಕಾಯ್ಕೊಂಡು ನಿಂತಿರ್ತಾನ, ಹಿಂಗೆ ತೋರಿಸ್ತಾನೆ, ಹಿಂಗೆ ಆಡ್ತಾನೆ. ನಡಿ ಮಾಮ, ಹೋಗೋಣ. ಎಲ್ಲಿಗೆ ಅಂತ ಹೋಗ್ತೀಯ ಕಣ? ಎಲ್ಲಿಗೆ ಹೋದ್ರು ನನಗೂ ನಿನಗೂ ಇಬ್ರಿಗೂ ಕಡ್ದು ಕಟ್ಟಾಕಂತ ಕೆಲಸ ಏನೋ ಇದೆ. ದಡ್ಡ ಅಂತಂದ್ರೆ ಏನು ನಾನು ನೀನು ಇಬ್ಬರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹೋಲ್ಡ್ರೇನೋ? ದಡ್ಡ, ನನಗೆ ನಿನಗೆ ಒಂದು ಆಫೀಸ್ ಅಂತ ಇದೆಯಾ?
ಆಳು ಕಾಳು ಅಂತ ಇದಾರ ಅವ್ರಿಗೆ ನಾವಿಬ್ರು ಏನಾದ್ರು ಸಂಬಳ ಕೊಡೋಕೆ ಇದೆಯಾ? ಏನೂ ಇಲ್ಲ ಕಣ. ಇಷ್ಟಕ್ಕೂ ನಾವು ಹೋಗ್ತಿದ್ದಂಗೆ ನಮ್ಮಿಬ್ರು ಮನೆ ಮೇಲೆ ಕೂರಿಸಿ ತಗೊಳ್ಳಿಪ್ಪ ದುಡ್ಡು ಅಂತ ಕೊಡೋರು ಯಾರಪ್ಪ ಇದ್ದಾರೆ? ಅಮ್ಮಮ್ಮ ಅಂದರೆ ಒಂದೆರಡು ಮನೆ ಬಾಡಿಗೆ ಉಸಲಿಗೆ ಅಂತ ಹೋಗಬೇಕು. ಆ ಪುಣ್ಯಾತ್ಮರು ನಾವು ಹೋಗ್ತಿದ್ದಂಗೆ ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಮತ್ತೊಂದು ದಿವಸ ಬನ್ನಿ, ಮಗದೊಂದು ದಿವಸ ಬನ್ನಿ ಅಂತ ಪೀಠಕ್ಕೆ ಹಾಕೋದು. ನಾವಿಬ್ಬರು ಮಕ ಕೆತ್ಕೊಂಡು ವಾಪಸ್ ಬರೋದು. ಇಷ್ಟೇ ತಾನೇ? ತೆಪ್ಪಗೆ ನಿಂತ್ಕೊ. ಇವತ್ತು ಆ ಕಳ್ಳನ ಮಗ ಸಿಗ್ತಾರಂತ ನೋಡೇ ಬಿಡೋಣ. ಏ ಮಾವ ನಿನ್ಗೆಲ್ಲೋ ಭ್ರಾಂತಿ. ನಡಿ ಮಾಮ ಸುಮ್ಮನೆ ಹೋಗೋಣ. ನಂಬಿಕೆ 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 ಮುಖ್ಯ ಕಣೋ ಮಾರುತಿ, ನಂಬಿಕೆ ಮುಖ್ಯ. ನಂಬುನಿ ಕಂಬವನು ನಂಬುನಿ ಬಿಂಬವನು ಅಂತ ದೊಡ್ಡವರೇನು ಸುಮ್ಕೆ ಹೇಳಿದಾರೇನೋ? ಮಾರುತಿ ಇವತ್ತು ಒಂದು ಬೆಳಗ್ಗೆಯಿಂದ ಕಣ ನನ್ನ ಎಡಗಣ್ಣು ಕೆವ 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 ಅಂತ ಹೊಡ್ಕೊತಾನೆ. ನನ್ನ ಮನಸ್ಸು ಕೂಡ ಸಾರಿ ಸಾರಿ ಹೇಳ್ತಾ ಇದೆ ಕಣ, ಆ ಕಳ್ಳನ ಮಗ ಸಿಗ್ತಾನೆ ಅಂತ. ಅವನ್ನ ಹಿಡಿದು ಹಾಕ್ಕೊಂಡೆ ಹೋಗೋಣ. ನೀನು ತೆಪ್ಪಗಿದೆ ಅಯ್ಯೋ, ನನ್ನ ತಮ್ಮನ್ನ ಹೇಗ್ ಬಿಡಿಸ್ಲಿ? ಗಣೇಶ ಈಗ ತನ್ನ ತಮ್ಮ ಎಲ್ಲಿದ್ದಾನೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅವನಿರೋ ಜಾಗ ಯಾವುದು ಅಂತ ನನಗೆ ಗೊತ್ತಿಲ್ಲ. ಇಲ್ಲ ನಾನು ಯಾರನ್ನ ಕೇಳಿ? ನಾನು ಏನ್ ಕೇಳಿದನು ಯಾರಿಗೂ ಏನು ಕೇಳಿಸಲ್ವಲ್ಲ. ಇಬ್ರು ಪುರಿ ಅಂಕಗಳು ಇದ್ದಾರೆ, ನನಗೆ ಹೆಲ್ಪ್ ಮಾಡ್ಬೋದು ಅನ್ಸುತ್ತೆ. ₹1 ₹2 50,000 ಕಣ. ಇವತ್ತು ಸಿಕ್ಲಿ ಕಣ, ಬಸ್ ಹಾಕಿಬಿಡ್ತೀನಿ. ಹೋಗ್ತಾನೆ. ಪೂರಿ ಅಂಕಲ್ ನನ್ನ ತಮ್ಮ ಕಳ್ಳ ಬಿಟ್ಟಿದ್ದಾನೆ. ಅವನು ನಂಗೆ ಎಲ್ಲಿದ್ದಾನೆ ಅಂತ ಗೊತ್ತು. ಪ್ಲೀಸ್ ಅವನ ಹತ್ರ ನನ್ನ ಕರ್ಕೊಂಡು ಹೋಗ್ತೀರಾ? ಓ ಮಾವ ಯಾಕೊಳ ನಾಯಿ ಸುದ್ದಂಗೆ ಸುತ್ತಾ ಇದೆಯಾ? ನೀನು ಬಾಯಿ ಒಣಗಿಸ್ಕೊಂಡು ನನ್ನ ಬಾಯಿ ಒಣಗಿಸಿ ನಡಿ ಮಾವ ಹೋಗಂತ ಮಜ್ಜಿಗೆನೋ ಟೀನೋ ಕುಡ್ಕೊಂಬರೋಣ. ಮಾಡ್ತೆ ಎಡಗೈನಲ್ಲಿ ಮಕ್ ಕೊಡ್ಬಿಡ್ತೀನಿ ನೋಡು. ಅಲ್ಲ ಕಣ, ನಾನು ನೀನು ಜ್ಯೂಸು ಮಜ್ಜಿಗೆನೋ ಟೀನೋ ಕುಡಿಯೋಕ್ಕಂತ ಆ ಕಡೆ ಹೋಗ್ಬಿಡೋದು, ಅವ್ನು ಈ ಕಡೆ ಬಂದ್ಬಿಡ್ಲಿ. ಆಮೇಲೆ ನಾನು ಅಂಬೋ ಅಂತ ಬಾಯ್ ಬಿಡ್ಕಳ್ಳ ದಡ್ಡಂತಂದು ಲೇ ಹೆಂಗೋ ದೇವಸ್ಥಾನ ಮುಂದೆ ನಿಂತಿದ್ವಿ ಕಣ, ಆದಷ್ಟು ಬೇಗ ಅವನು ನಮ್ಮ ಕಣ್ಣಿಗೆ ಬೀಳಲಿ ಅಂತ ಬೇಡ್ಕಳ. ಅಯ್ಯೋ, ಇವ್ರು ಯಾರನ್ನೋ ಹುಡ್ತಿರಾಗಿದೆ. ಪುರಿ ಅಂಕಲ್ ಪ್ಲೀಸ್ ನನ್ನ ತಮ್ಮನ ಹತ್ರ ಕರ್ಕೊಂಡು ಹೋಗ್ತೀರಾ? ಅಯ್ಯೋ ಪುರಿ ಅಂಕಲ್, ನಾನು ಹೇಳ್ತೀನಿ ನೀವು ಕಿವಿ ಕೇಳಿಸ್ತಿಲ್ವಾ? ಇರಿ ಮಾಡ್ತೀನಿ. ಭೂತ ಕಣೋ, ಭೂತ ಎಲ್ಲಿಗೂ ಬಂತಲ್ಲಪ್ಪ ಭೂತ ಮಾರುತಿ ಬಾರ ಕಾಪಡು ಸಿದ್ದಪ್ಪಾಜಿ ಕಪಡಪ್ಪ. ಏ ಮದ ಇದು ಸಿದ್ದಪ್ಪಾಜಿದಲ್ಲ, ಮಾರಮ್ಮ ದೇವಸ್ಥಾನ. ಸುಮ್ಕಿರ್ ಮಾವ. ಮಾವ ಅದ್ಯಾಕೋ ಎಡಗೈ ಎತ್ಕೊಂಡು ಹಂಗೆ ಓಡ್ತಾ ಇದೆಯಾ? ಮಾರುತಿ ಭೂತ ಕಣೋ, ಭೂತ ನನ್ನ ದರ ಅಂತ ಹೇಳ್ಕೊಂಡು ಹೋಗ್ತಾ ಇದೆ ಕಣೋ. ಯಾವ್ದನ್ನ ಹುಣಸೆ ಮರಕ್ಕೆ ನೇತಾಕಕ್ಕಿಂತ ಮುಂಚೆ ಬಂದು ನನ್ನ ಕಾಪಾಡು. ಭೂತನ ಅಯ್ಯೋ ಇಲ್ಲೂ ಬಿಡ್ಲಿಲ್ವಾ ದೇವಸ್ಥಾನ ಕಡೆ? ಮಾಮ ಮಾರುತಿ ಬಾರೋ, ಕಾಪಾಡು ಬಾರೋ. ದಪ್ಪಾಜಿ ಮಾಮ ಬಾಬಾ ನೀನ್ ಅಲ್ಲೇ ಇರ್ ಮಾವ, ನಾನು ಬರ್ತೀನಿ. ಯಾರು ಕರ್ಕೊಂಡು ಗಂಡಸ್ರನ್ನ. ಮಾರುತಿ ಕಾಪಾಡು. ಅಯ್ಯೋ ದಪ್ಪಾಜಿ. ಅಯ್ಯೋ ಮಾವ. ಅಮ್ಮ ನಿಜ ಹೇಳು, ಅಕ್ಕ ಎಲ್ಲೋಗಿದ್ದಾಳೆ? ಅದನ್ನೇನು ಇಷ್ಟೊಂದು ಗುಟ್ಟಾಗಿ ಬಂದು ಕೇಳ್ತಿದ್ಯಾ? ಎಲ್ರ ಮುಂದೆನೂ ಹೇಳಿ ಹೋದ್ಲಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ. ನನ್ಗೆ ಯಾಕೋ ಅನುಮಾನ. ನಿಜ ಹೇಳು, ನೀನು ಅಕ್ಕ ಸೇರಿ ಏನು ನಡೆಸಿದ್ದೀರಾ? ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ಯಾ ನೀನು? ನಾನು ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಅವ್ರ ದೃಷ್ಟಿಯಲ್ಲಿ ನಾನು ಕೆಟ್ಟವಳು, ಆದರೆ ನೀನು ನನ್ನ ಹೆತ್ತ ಮಗ ಕಣೋ. ನಿನಗೂ ನನ್ನ ಮೇಲೆ ಅನುಮಾನನಾ? ಪ್ಲೀಸ್ ಅಮ್ಮ, ಐ ಆಮ್ ಸಾರಿ, ಬಟ್ ಯಾಕೋ ನನ್ನ ಮನ್ಸಿಗೆ ನೀನೇನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ. ಅನ್ಸುತ್ತೆ ಕಣೋ, ನಿನ್ಗೆ ಅನ್ಸ್ಬೇಕಾದದ್ದೇ. ನೀನೇನು ಕಮ್ಮಿನಾ?
ಈ ಮನೆಯಲ್ಲಿರೋರು ಎಲ್ಲಾರ್ಗೂ ಒಳ್ಳೇದನ್ನ ಮಾಡಿದ್ಯಾ ನೀನು. ಅವತ್ತು ನಿಮ್ಮ ಅದಕ್ಕೆ ಆ ಪೆಟ್ಕೆನ ಎತ್ಕೊಂಡು ಬರ್ಬೇಕಾದ್ರೆ ತಮಾಷೆ ನೋಡ್ತಾ ನಿಂತಿದ್ದೆ. ಇವತ್ತು ಅವಳ ಮೇಲೆ ಪ್ರೀತಿ ಉಕ್ಕೆ ಹರಿತಿದೆಯಲ್ಲ ನಿನಗೆ. ಅವಳಿಗೋಸ್ಕರ ನನ್ನನ್ನೇ ಅನುಮಾನ ಪಡ್ತಿದ್ಯಾ ನೀನು? ಹೌದಮ್ಮ, ನಾನು ಬದಲಾಗಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ ಅಂತ ನಂಗೆ ಗೊತ್ತಾಗಿದೆ. ಅದಕ್ಕೆ ನಾನು ತಪ್ಪು ಮಾಡಬಾರ್ದು, ಬೇರೆಯವರು ತಪ್ಪು ಮಾಡೋಕ್ಕೆ ಬಿಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಏನೋ ದೇವಸ್ಥಾನಕ್ಕೆ ಮಗುನ ಕರ್ಕೊಂಡು ಹೋಗೋದು ಅಪರಾಧನಾ? ಖಂಡಿತ ಅಲ್ಲಮ್ಮ. ಆದರೆ ಅಜ್ಜಿ ಪೊಲೀಸ್ ಕಂಪ್ಲೇಂಟ್ ಅಂದ ತಕ್ಷಣ ನೀನು ಯಾಕೆ ಅಷ್ಟೊಂದು ಕೂಗಾಡ್ದೆ? ಯಾಕಂದ್ರೆ ಅವಳು ನಿನ್ನ ಹಾಗೆ ನನ್ನ ಹೆತ್ತ ಮಗಳು ಕಣೋ. ಹೊಟ್ಟೆ ಹುರಿಯುತ್ತೆ, ಕರಳು ಚುರುಕನ್ನತ್ತೆ. ಅವಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ನಿನ್ನ ಹಾಗೆ ನೋಡ್ತಾ ನಿಂತ್ಕೊಂಡಿರೋಕ್ಕಾಗತ್ತಾ? ಅಲ್ಲ ಕಣೋ, ಅಕ್ಕನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡ್ತೀರ ಅಂತ ದಬಾಯಿಸೋದು ಬಿಟ್ಟು ನೋಡ್ತಾ ನಿಂತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಸರಿ ಬಿಡಮ್ಮ, ನಂದೇ ತಪ್ಪಿರ್ಬೋದು. ಬಟ್ ಮಗುಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ನೆನಪಿರಲಿ. ಮಾಮ ಮಾಮ ಇಲ್ಲೇನು ಮಾಡ್ತಾ ಇದೀಯಾ? ಮಾಮ ಮಾಮ ಇದೆಲ್ಲ ಭೂತದ ಚೇಷ್ಟೆ ಮಾವ. ಹೇಳಿ ಕೇಳಿ ಇಲ್ಲೇ ತೀರ್ಥದ ಗುಂಡಿ ಇದೆ, ಇದ್ರೊಳಗೆ ನೀನು ಮುಣಗಿಸಿ ಮೇಲ್ ಕಳಿಸ್ಬಿಟ್ಟಿರೋದು. ನಿನ್ನ ಅದೃಷ್ಟ ಚೆನ್ನಾಗಿದೆ, ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗೋಣ ನಡಿ. ಅಯ್ಯೋ, ಇಲ್ಲಿ ನನ್ನ ತಮ್ಮ ಕಾಣಿಸ್ತಾನೆ ನೋಡಿ. ಮಾರುತಿ, ನನಗೆ ಭಯ ಆಗ್ತಾ ಇರೋದು ನಿಜ ಕಣ. ಆದ್ರೆ ಈ ದೆವ್ವ ಮತ್ತು ಭೂತಗಳು ದೇವಸ್ಥಾನದೊಳಗಡೆ ಬರೋದಕ್ಕೆ ಹೇಗೋ ಸಾಧ್ಯ? ಹಂಗಾರೆ ನಿನ್ನಿಲ್ಲಿ ಎಳ್ಕೊಂಬಂದಿದ್ದು ಏನು? ಮಾರುತಿ, ಬಹುಶಃ ಆ ದೇವ್ರು, ಆ ಭಗವಂತನೇ ನನ್ನನ್ನು ಇಲ್ಲಿಗೆ ಎಳ್ಕೊಂಡು ಬಂದ ಅನ್ಸುತ್ತೆ ಕಣ. ಹಂಗಂತೀಯಾ? ಕಣ, ನೀನ್ ಸಿನಿಮಾ ನೋಡಿಲ್ವೇನೋ? ಈ ದೆವ್ವ ಭೂತಗಳು ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಸುಟ್ಟು ಭಸ್ಮ ಆಗ್ಬಿಡ್ತಲ್ಲ ಕಣ. ಹೌದಲ್ವಾ? ಹಂಗಾರೆ ದೇವ್ರು ನಿನ್ನ ಇಲ್ಲಿಗೆ ಯಾಕೆ ಹೇಳ್ಕೊಂಬಂದ? ಅಯ್ಯೋ, ನಾನು ನಡ್ಕೊಂಡು ಬಂದಿದ್ದು. ನನ್ನ ತಮ್ಮ ಎಲ್ಲಿದ್ದಾರೆ ಹುಡ್ಕೊಡಿ ಪ್ಲೀಸ್. ಅವನ್ನ ಈಗ ತೋರಿಸ್ತೀನಿ ನೋಡಿ. ಅಯ್ಯೋ, ನಾನು ಮಾತಾಡೋದು ಇವರಿಬ್ರಿಗೂ ಕೇಳಿಸ್ತಾನೆ ಇಲ್ವಲ್ಲ? ಏನ್ ಮಾಡೋದೀಗ? ಅಯ್ಯೋ ಮಾರುತಿ, ಮಾರುತಿ, ನಾನು ಮೇಲಕ್ಕೆ ಹೋಗ್ತೀನಿ ಅಂತ ಪಡ್ಕೊಂಬಿಟ್ಟು ನೀನೇ ಗುಂಡಿ ಒಳಗೆ ಬಿದ್ದಾಗ ಮೇಲಕ್ಕೆ ಹೋಗ್ಬಿಟ್ಟೇನೋ. ನಿಮ್ಮ ಅಕ್ಕ ಬೈತಾಳೆ ಕಣೋ. ನಿಮ್ಮ ಅಕ್ಕನಿಗೆ ನಾನು ಏನು ಅಂತ ಹೇಳೋ? ಕೈ ಬಿಡ್ತೀನಿ, ದಯವಿಟ್ಟು ಹೊರಗೆ ಬಾರೋ, ಬಾರೋ ಮಾರುತಿ, ಮಾರುತಿ ಬಾರೋ. ಅಯ್ಯೋ ದೇವರೇ ಕಾಪಾಡ. ಭೂತಲ್ಲ ಮಾವ, ನಾನು ದಬಾರ್ ಅಂತ ಶಬ್ದ ಬಂತಲ್ಲ. ಹಾಗಿದ್ರೆ ಗುಂಡಿ ಒಳಗಡೆ ಯಾರು ಬಿದ್ದೋದ್ರ? ಯಾರು? ಗಣೇಶ, ಗಣೇಶ ಪ್ಲೀಸ್, ಇದ್ರಲ್ಲಿ ತಮ್ಮ ಎಲ್ಲಿರನ್ನ ಅಂತ ಇವರಿಬ್ರಿಗೂ ಕಾಣಂಗ್ ಮಾಡಪ್ಪ ಪ್ಲೀಸ್ ಪ್ಲೀಸ್. ನೋಡ್ದ ಪಾಪ, ಅಲ್ಲಿ ಯಾರೋ ಹುಡುಗನ ಕಟ್ಟಾಕ್ಬಿಟ್ಟಿದಾರಲ್ಲೋ. ಹೌದು ಮಾವ. ಓಹೋ, ನನಗೆ ಈಗೆಲ್ಲ ಅರ್ಥ ಆಯ್ತು ಕಣ. ಆ ಹುಡುಗನ ನಾವು ಕಾಪಾಡಬೇಕು ಅಂತಾನೆ ಆ ದೇವರೇ ನಮ್ಮನ್ನ ಇಲ್ಲಿಗೆ ಎಳ್ಕೊಂಡು ಬಂದಿರೋದು. ಅವನು ನನ್ನ ತಮ್ಮ, ಅವನು ಎಲ್ಲಿದಾನ ಹೇಳಿ ಪ್ಲೀಸ್, ನನ್ನ ಅಲ್ಲಿ ಕರ್ಕೊಂಡೋಗಿ. ಹಂಗಂತೀಯ ಮಾವ? ಪಕ್ಕ ಗ್ಯಾರಂಟಿ, ಶೂರ್ ಶಾಟ್ ಕಣ. ಆ ಸಿದ್ದಪ್ಪಾಜಿನ ಇಲ್ಲಿ ಕರ್ಸ್ಕೊಂಡಿರೋದು. ಮಾರುತಿ, ನಾನು ಕಲಿಯುಗದ ಕೃಷ್ಣ ಕಣ. ನನ್ನ ಕೈಲೇ ಪವಾಡ ಮಾಡಿಸ್ಬೇಕು ಅಂತ ದೇವ್ರಿಗೆ ಅನ್ಸಿರುವಾಗ ಬೇಡ ಅನ್ನೋದಕ್ಕೆ ನಾನು ಯಾರೋ? ಆಹಾ ಆಹಾ, ಸಿದ್ದಪ್ಪಾಜಿ, ಏನಪ್ಪ ಏನಪ್ಪ ನಿನ್ನ ಲೀಲೆ? ಜೈ ಸಿದ್ದಪ್ಪಾಜಿ, ಕಾಪಾಡಪ್ಪ. ಇದು
ಯಾವ ಜಾಗ ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗೂ ಎಲ್ಲಿ ಅಂತ ಸರಿಯಾಗಿ ನೆನಪಾಗ್ತಾ ಇಲ್ಲ ಕಣ. ಆದರೆ ಆ ಜಾಗನ ನಾನು ಎಲ್ಲೋ ನೋಡಿದ ನೆನಪು. ಎಲ್ಲಿ ಮಾಡ್ತಿ ಶೀಟ್ ಮನೆ ಲತಾಕೈತ್ಲಲ್ಲ, ಅವ್ರ ಮನೆಗೆ ಹೋಗೋ ಹೊತ್ತಲ್ಲಿ ಈ ಥರದ್ದೇ ಜಾಗ ಇತ್ತಲ್ಲ ಮನೆ? ಅದಲ್ಲ ಮವ. ಅದಲ್ವಾ? ಮತ್ತಿನ್ನೆಲ್ಲ ಹಾಂ 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 ನೆನಪಾಯ್ತು ನನಗೆಲ್ಲ ನೆನಪಾಯ್ತು ಕಣ.